ಇದೀವಿ. ಸೊ ಸುಬ್ರಹ್ಮಣ್ಯಕ್ಕೆ ಹೋಗೋ ರೋಡ್ ಜೋಳ ಮತ್ತು ಪೈನಾಕಲ್ನ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವ್ಲಾಗ್ಸ್. ಸೊ ಇವಾಗ ಧರ್ಮಸ್ಥಳದಲ್ಲಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೀವಿ. ಸೊ ಸುಬ್ರಹ್ಮಣ್ಯಕ್ಕೆ ಹೋಗೋ ರೋಡಲ್ಲಿ ಸೌತಡ್ಕ ಇದೆ. ಸೊ ಸೌತಡ್ಕಕ್ಕೆ ಹೋಗಿ ದರ್ಶನ ಮಾಡೋಣ ಗಣಪತಿದು. ಬನ್ನಿ ಗೈಸ್, ನಾವು ಧರ್ಮಸ್ಥಳದಿಂದ ಬರಬೇಕಾದ್ರೆ ಇಲ್ಲಿ ಜೋಳ ಮತ್ತು ಪೈನಾಕಲ್ನ ಮಾರ್ತಿದ್ದಾರೆ. ಸೊ ತಿನ್ಕೊಂಡ್ಬಿಟ್ಟು ನಾವು ಸೌತಡ್ಕಕ್ಕೆ ಹೋಗೋಣ. ಬನ್ನಿ. ನೀವು ಯಾರಾದರೂ ಧರ್ಮಸ್ಥಳ ಸುಬ್ರಹ್ಮಣ್ಯ ಕಡೆ ಬಂದರೆ ಮಿಸ್ ಮಾಡಬೇಡಿ. ಸೌತಡ್ಕ ಒಂದು ಪ್ಲೇಸ್ನ ನೋಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಓನ್ ವೆಹಿಕಲ್ ಇದ್ದರೆ ಬಂದೋಗಿ. ಹಾಗೆ ಓನ್ ವೆಹಿಕಲ್ ಇಲ್ಲ ಅನ್ನೋರು ಬಸ್ ಫೆಸಿಲಿಟೀಸ್ ಕೂಡ ಇದೆ ಸೌತಡ್ಕಕ್ಕೆ. ನೋಡಿ ಕೇಳಿಬಿಟ್ಟು ಹೋಗಿ. ಹಾಗೆ ಮಾತಾಡ್ತಾ ನೋಡ್ತಾ ಇರ್ಬೋದು, ನಾವಿಲ್ಲಿ ದೇವಸ್ಥಾನದ ಹತ್ರನೇ ಬಂದ್ವಿ. ಸೊ ಈ ಗಣಪತಿಗೆ ಯಾವುದೇ ರೀತಿಯ ದೇವಸ್ಥಾನ ಇಲ್ಲ. ಇಲ್ಲಿ ಒಂದು ಸಣ್ಣ ಸ್ಥಳ ಪುರಾಣ ಇದೆ, ತಿಳ್ಕೊಳ್ಳೋಣ ಬನ್ನಿ. ಈ ಸ್ಥಳದ ಪ್ರಕಾರ ಈ ಪ್ರಾಂತ್ಯದಲ್ಲಿ ಆಳುತ್ತಿದ್ದ ರಾಜನ ಅರಮನೆಯಲ್ಲಿ ಈ ಗಣಪತಿಯ ವಿಗ್ರಹ ಇತ್ತು. ರಾಜ ಅಂದ ಮೇಲೆ ಅವನಿಗೆ ಶತ್ರು ಇದ್ದೇ ಇರುತ್ತಾರೆ. ಒಂದು ಸಲ ರಾಜನ ಅರಮನೆಯ ಮೇಲೆ ಶತ್ರುಗಳು ದಾಳಿ ಮಾಡಿ ಇಡೀ ಅರಮನೆಯನ್ನು ಧ್ವಂಸ ಮಾಡುತ್ತಾರೆ. ಇದನ್ನು ನೋಡಿದ ಗೊಲ್ಲರ ಮಕ್ಕಳು ಹೇಗಾದರೂ ಮಾಡಿ ಈ ಗಣಪತಿಯ ವಿಗ್ರಹವನ್ನು ಶತ್ರುಗಳಿಂದ ರಕ್ಷಿಸಿ ಕಾಡಿನ ಮಧ್ಯೆ ಕೆಲವು ದಿನಗಳ ಕಾಲ ಬಚ್ಚಿಡುತ್ತಾರೆ. ವಾತಾವರಣ ಶಾಂತವಾದ ಮೇಲೆ ಈ ವಿಗ್ರಹವನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡುತ್ತಾರೆ. ಜನಗಳು ಸೇರುತ್ತಾರೆ, ನಿತ್ಯ ಪೂಜೆ ಮಾಡುತ್ತಾರೆ. ಹಾಗೆ ನೈವೇದ್ಯಕ್ಕೆ ಕೊರತೆ ಬೀಳುತ್ತದೆ. ಹಾಗಾಗಿ ಜನರು ತಾವು ಬೆಳೆಯುತ್ತಿದ್ದ ಸೌತೆಕಾಯಿಯನ್ನು ನೈವೇದ್ಯಕ್ಕೆ ಇಡುತ್ತಾರೆ. ಹಾಗಾಗಿ ಈ ಗಣಪತಿಗೆ ಸೌತಡ್ಕ ಶ್ರೀ ಮಹಾಗಣಪತಿ ಎಂದು ಹೆಸರು ಬರುತ್ತದೆ. ನೋಡ್ತಾ ಇರ್ಬೋದು, ನಾವು ಕರೆಕ್ಟ್ ಟೈಮಿಗೆ ಬಂದು ಪೂಜೆ ಆಗ್ತಾಯಿತ್ತು. ಹಾಗೆ ಇನ್ನೊಂದು, ಇಲ್ಲಿ ಯಾಕೆ ಇಷ್ಟೊಂದು ಗಂಟೆ ಕಟ್ಟಿದ್ದಾರೆ ಅಂತ ಕೇಳ್ಬೋದು. ಸೊ ಏನಕ್ಕೆ ಇಷ್ಟೊಂದು ಗಂಟೆ ಕಟ್ಟಿದ್ದಾರೆ ಅಂತಂದರೆ, ಇಲ್ಲಿ ಬಂದಾಗ ಬೇಡಿಕೆಯನ್ನು ಭಕ್ತಿಯಿಂದ ಕೇಳಿಕೊಂಡು ಇಲ್ಲಿ ಒಂದು ಗಂಟೆ ಕಟ್ಟುತ್ತೀನಿ ಅಂತ ಅಂದುಕೊಂಡ್ರೆ 2 ತಿಂಗಳಲ್ಲಿ ತಮ್ಮ ಬೇಡಿಕೆಯನ್ನು ಪೂರ್ಣವಾಗುತ್ತದೆ ಅಂತ ಒಂದು ಜನರ ನಂಬಿಕೆಯಾಗಿರುತ್ತದೆ. ಇನ್ನು ಈ ಗಣಪತಿಗೆ ಆಗಲೇ ಹೇಳ್ದಂಗೆ ಗುಡಿ ಇಲ್ಲ, ಬಾಗಿಲಿಲ್ಲ. ಯಾವಾಗ ಬೇಕಿದ್ರೂ ಬಂದು ಗಣಪತಿ ದರ್ಶನ ಮಾಡ್ಬೋದು. ಯಾಕೆ ಗುಡಿ ಕಟ್ಟಿಲ್ಲ ಅಂದರೆ, ಒಬ್ಬ ಶ್ರೀಮಂತ ಬ್ರಾಹ್ಮಣ ಸೌತಡ್ಕ ಗಣಪತಿಯನ್ನು ತುಂಬ ನಂಬಿರುತ್ತಾರೆ. ಈ ಬ್ರಾಹ್ಮಣ ಒಂದು ದಿನ ಮಲಗೋಕ್ಕೂ ಮುಂಚೆ ಯೋಚನೆ ಮಾಡುತ್ತಾನೆ, ಈ ಶ್ರೀಮಂತಿಕೆ ಬಂದಿರೋದು ಈ ಗಣಪತಿಯಿಂದ, ನಾನು ಯಾಕೆ ಗುಡಿಯನ್ನು ಕಟ್ಟಿಸಿಕೊಡಬಾರದು ಅಂತ. ಆಗ ಅವರ ಕನಸಿನಲ್ಲಿ ಗಣಪತಿ ಬಂದು, ನನಗೆ ಗುಡಿಯನ್ನು ಕಟ್ಟಿಸೋದು ಬೇಡ, ಕಟ್ಟಿಸಲೇಬೇಕು ಎನ್ನುವುದಾದರೆ ಇಲ್ಲಿಂದ ನನಗೆ ಕಾಶಿ ಕಾಣಬೇಕು, ಜೊತೆಗೆ ಈ ಗುಡಿ ಒಂದು ರಾತ್ರಿಯಲ್ಲಿ ಪೂರ್ಣ ಆಗಬೇಕು ಅಂತ ಹೇಳುತ್ತಾರೆ. ಅಷ್ಟೊಂದು ಎತ್ತರ ಮತ್ತು ಒಂದು ರಾತ್ರಿಯಲ್ಲಿ ಪೂರ್ಣ ಮಾಡಲಿಕ್ಕೆ ಮನುಷ್ಯನಿಂದ ಸಾಧ್ಯವಿಲ್ಲ. ಹಾಗಾಗಿ ಈ ಗಣಪತಿಗೆ ಗುಡಿ ಇಲ್ಲ. ಇದೇ ಈ ದೇವಸ್ಥಾನದ ಸ್ಥಳ ಪುರಾಣ. ದರ್ಶನ ಎಲ್ಲ ಆಯಿತು. ಸೊ ಇಲ್ಲಿ ಪ್ರಸಾದ ತೊಗೊಳಕ್ಕೆ ಬಂದ್ವಿ. ಇಲ್ಲಿ ಪ್ರಸಾದ ತೊಗೋಬೇಕು ಅಂದರೆ 70 ರೂಪೀಸ್ ಅವಲಕ್ಕಿ ಪ್ರಸಾದ ಸಿಗುತ್ತೆ. ತುಂಬ ಚೆನ್ನಾಗಿರುತ್ತೆ ಪ್ರಸಾದ ಕೂಡ. ನಾವು ಅವಲಕ್ಕಿ ಪ್ರಸಾದ ತೊಗೊಂಡ್ವಿ. ನೀವು ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯ ಕಡೆ ಬಂದರೆ ಮಿಸ್ ಮಾಡ್ದಂಗೆ ಸೌತಡ್ಕ ಗಣಪತಿ ದೇವಸ್ಥಾನಕ್ಕೆ ಬಂದುಬಿಟ್ಟು ದರ್ಶನ ಮಾಡ್ಕೊಂಡು ಹೋಗ್ರಿ. ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ಇಲ್ಲಿ. ಹಾಗೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಈ ದೇವಸ್ಥಾನದ್ದು ಹಚ್ಚಿದ ದೀಪ ಹಾರಲ್ಲ. ಎಷ್ಟೇ ಗಾಳಿ ಮಳೆ ಬಂದ್ರೂ ಹಾಗೆ ಮಂಗಳಾರತಿ ಕೂಡ ಹಾರಲ್ಲ. ದೇವರ ಲೀಲೆ ಮಹಿಮೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವರು ಅಂತ. ಇಲ್ಲಿ ಪ್ರಸಾದ ಕೂಡ ಸಿಕ್ತು ನಮಗೆ. ಬನ್ನಿ ಪ್ರಸಾದ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಸುಬ್ರಹ್ಮಣ್ಯ ಕಡೆ ಹೋಗೋಣ. ಇದು ಸೌತಡ್ಕ ದೇವಸ್ಥಾನದ ಊಟದ ಹಾಲು. ನೋಡ್ತಾ ಇರ್ಬೋದು ಜನ ಕೂಡ ಇದ್ದಾರೆ. ನಮಗೆ ಪ್ರಸಾದ ಕೂಡ ಸಿಕ್ತು, ಅನ್ನ ಸಾಂಬಾರು ಮತ್ತು ಅವಲಕ್ಕಿ ಪ್ರಸಾದ, ಚಟ್ನಿ ಕೊಟ್ಟರು. ಇಲ್ಲಿ ನೋಡ್ತಾ ಇರ್ಬೋದು ಅಂಗಡಿಗಳಿದೆ. ಇಲ್ಲಿ ಗಂಟೆಗಳು ಸಿಗುತ್ತೆ. ನಿಮಗೆ ದೇವ್ರಿಗೆ ಹರಕೆ ಮಾಡ್ಕೊಂಡಿರ್ತೀರಲ್ಲ, ಇಲ್ಲೇ ಗಂಟೆಗಳನ್ನ ತೊಗೊಂಡ್ಬಿಟ್ಟು ಕಟ್ಬೋದು. ಸಣ್ಣದ್ರಿಂದ ದೊಡ್ಡ ಗಂಟೆ ತನಕ ಎಲ್ಲ ಗಂಟೆನೂ ಸಿಗುತ್ತೆ. ಮತ್ತು ಮಕ್ಕಳಿಗೆ ಆಟ ಸಾಮಾನೆಲ್ಲ ಸಿಗುತ್ತೆ. ಸೊ ನನ್ನ ವಿಡಿಯೋದಲ್ಲಿ ನಿಮಗೆ ಸೌತಡ್ಕದ ಇನ್ಫಾರ್ಮೇಷನ್ ನನಗೆ ಎಷ್ಟು ಗೊತ್ತೋ ಅಷ್ಟು ತಿಳಿಸ್ಕೊಟ್ಟಿದ್ದೀನಿ. ಸೊ ನನ್ನ ವಿಡಿಯೋ ಹಾಕಿದ್ರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.